ಅಂದರೆ ಸ್ನೇಹಿತನ ಜೊತೆ ಈಗ ಸ್ನೇಹಿತನ ಸಿನಿಮಾದಲ್ಲಿ ಕಾಣಿಸ್ಕೊಂಡು ಈಗ ಥಿಯೇಟ್ರಿಗೆ ಬರ್ತಾ ಇದ್ದೀರಾ. ಈ ಒಂದು ಹಾದಿನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಅಂದರೆ ಇದರಲ್ಲಿ ಬರೀ ನಾನು ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ನಾನು ಕೆಲಸ ಮಾಡಲಿಲ್ಲ. ಅಂದರೆ ಎವ್ರಿ ಕ್ರಾಫ್ಟಲ್ಲೂ ಕೆಲಸ ಮಾಡಿರೋದ್ರಿಂದ ತುಂಬ ವಿಷಯ ಕಲಿತೆ. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ, ರೈಟಿಂಗಲ್ಲೂ ಒಂದು ಸ್ವಲ್ಪ ದಿನ ಅಂದರೆ ಕೈ ಜೋಡಿಸ್ದೆ. ಸೊ ಅಲ್ಲಿ ಸೆಟ್ಟಲ್ಲಿ ಯಾವ ಥರ ಇರಬೇಕು, ಯಾವ ಥರ ಕೆಲಸ ಕಲಿಬೇಕು, ಪ್ರತಿಯೊಂದು ನಾನು ಕಲ್ತ್ಕೊಂಬಂದೆ. ಅಂದರೆ ನಾನು ನೆಕ್ಸ್ಟು ಯಾಕೆ ನಾನು ಸಿನಿಮಾ ಇಂಡಸ್ಟ್ರಿಯವನೇ ಆಗಿರೋದ್ರಿಂದ ಅದು ನನಗೆ ಯೂಸ್ಫುಲ್ಲು. ಸೊ ನಾನೇನೋ ನನಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದಿದ್ರೆ ನನಗೆ ಯೂಸ್ ಆಗ್ತಿರ್ಲಿಲ್ಲ. ಬಟ್ ನಾನು ಇಲ್ಲೇ ಬದುಕಬೇಕು ಅಂತ ಬಂದಿರೋದಲ್ವ, ಸೊ ನನಗೆ ಅದು ಯೂಸ್ ಆಗುತ್ತೆ ಅಂತಲೇ ನಾನು ಇವರು ಪ್ಲ್ಯಾನ್ ಮಾಡಿಕೊಂಡು, ಮತ್ತು ಇನ್ನೊಂದು ಸಿನಿಮಾ ಮಾಡಿದ್ರೆ ಈ ಥರ ಅಂದರೆ ಈ ಎಲ್ಲ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಈ ಥರ ಪ್ಲ್ಯಾನ್ ಮಾಡಿದ್ರೆ ಜನ ಬರ್ತಾರೆ ಅಂತೆಲ್ಲ ಮಾತುಕೊಂಡು ಡಿಸ್ಕಸ್ ಮಾಡಿಕೊಂಡೆ ಸ್ಕ್ರಿಪ್ಟ್ ಮಾಡಿದ್ದು. ಓಕೆ, ತಾರುಷ್ ಸರ್, ಈ ಒಂದು ಜಾಲಿ ಸಿನಿಮಾ ರೆಡಿ ಆಗೋದಕ್ಕೆ ಅಂದರೆ ಕತೆ ಹುಟ್ಕೊಳ್ಳೋದ್ರಿಂದ ಹಿಡಿದು ಇಲ್ಲಿಯವರೆಗೂ ಹೇಗೆಲ್ಲ ಪ್ರಿಪ್ರೇಷನ್ ಇತ್ತು, ಜೊತೆಗೆ ಈ ಒಂದು ಕತೆ ಹುಟ್ಟಿದ್ದು ಹೇಗೆ ಅಂತ, ಜಾಲಿ ಅನ್ನುವಂಥ ಕತೆ? ಜಾಲಿ ಅನ್ನೋದೊಂದು ಪಾತ್ರ ಅಂತ ಹೇಳಿದ್ರೆ ಫಸ್ಟ್ ಇದಕ್ಕೆ ನಾನು ಪ್ರಿಪ್ರೇಷನ್ ಆಗಿದ್ದು ಅಂದರೆ ಬೇಸಿಕಲಿ ನನಗೆ ಆರ್ಟಿಸ್ಟ್ ಆಗಬೇಕು ಅಂತ ತುಂಬ ಆಸೆ. ಅಂದರೆ ಕಂಪ್ಲೀಟಾಗಿ ಯಾವುದೋ ಒಂದು ಹೊರೆನೂ ಇರಬಾರ್ದು, ಆರ್ಟಿಸ್ಟ್ ಆಗಿರಬೇಕು ಅಂತ. ಇದನ್ನು ಜಾಲಿ ಅನ್ನೋದು ಮೇಜರಾಗಿ ಟೈಟಲ್ ಇಟ್ಕೊಂಡಿದ್ದು. ಮತ್ತು ಇನ್ನೊಂದು ಹಲವಾರು ಸನ್ನಿವೇಶಗಳು ನನ್ನ ಸುತ್ತಮುತ್ತಲಿನ ಕತೆಗಳನ್ನೇ ತೊಗೊಂಡಿದ್ದು. ನಾನು ಏನೋ ಔಟ್ ಆಫ್ ದ ಬಾಕ್ಸ್ ತೊಗೊಂಡಿಲ್ಲ. ಎಲ್ಲರಿಗೂ ಕನೆಕ್ಟ್ ಆಗಬೇಕು. ಇವಾಗ ನಮ್ಮ ಮನೆ ಮಗ ಅಂತ ಇರುತ್ತಲ್ವ, ಆ ಥರ ಅನಿಸ್ಬೇಕು ಪ್ರತಿಯೊಬ್ಬರಿಗೂ. ಮನೆಯಲ್ಲೂ ನೋಡಿದಾಗ ಇಲ್ಲ ನಂದಿದು, ಜಾಲಿ ಪಾತ್ರ ನಾನಿದ್ದಾಗ ಅಂತ ಅನಿಸ್ಬೇಕು. ಸೊ ಅದೊಂದೇ ಕ್ಯಾರೆಕ್ಟರ್ ಅಲ್ಲ, ನಾವು ಕ್ಯಾರೆಕ್ಟರ್ ಡಿಸೈನ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರದು ಕೂಡ ಇವಾಗ ಅಪ್ಪ ಮಗಳ್ದಿರ್ಬೋದು. ಎಷ್ಟೊಂದು ಜನಕ್ಕೆ ಇವಾಗ ಅಪ್ಪ ಮಗಳು ಹೆಂಗೆ ಫಾದರ್ಸ್ಗೆ, ಇವಾಗ ಸುಷ್ಮಿತಾ ಮ್ಯಾಮ್ಗೂ ಅಷ್ಟೇ ಅವ್ರ ಅಪ್ಪ ಅಂದರೆ ಇಷ್ಟ ಇರುತ್ತೆ. ಸೊ ಎವ್ರಿ ಒನ್ ವಿಲ್ ರಿಲೇಟ್. ಯಾವಾಗ ರಿಲೇಟ್ ಆಗುತ್ತೆ ಅದು ವರ್ಕ್ ಆಗುತ್ತೆ ಜಾಸ್ತಿ. ಸೊ ಹಿಂಗೆ ಉಟ್ಕೊಂಡಿದ್ದು. ಬಟ್ ಜಾಲಿ ಅಂತ ಟೈಟಲ್ ಕೊಟ್ಟಿದ್ದು ಬಂದು ಈಸಿಯಾಗಿ ಕ್ಯಾಚ್ ಆಗಬೇಕು, ಯಾರಿಗಾರು ರಿಜಿಸ್ಟರ್ ಆಗಬೇಕು. ಮತ್ತು ನನ್ನ ಪಾತ್ರ ಇವಾಗ ಜಾಲಿ ಅಂತ ಟೈಟಲ್ ಪಾತ್ರ ಆದರೆ ನೀವು ಅನೇಕ ಇದರಿಂದ ಅದೊಂದು ಒಂದು ಸ್ಟಡಿ ಅಂತ ಮಾಡ್ತೀರಲ್ವ, ಆ ಸ್ಟಡೀಸಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಟೈಟಲ್ ಕ್ಯಾರೆಕ್ಟರ್ ಯಾವತ್ತಿದ್ರೂ ರಿಜಿಸ್ಟರ್ ಆಗುತ್ತೆ ಈಸಿಯಾಗಿ. ಸೊ ಈ ಥರದ ವರ್ಕ್ ಮಾಡ್ಕೊಂಡು ಬಂದಿದ್ದಕ್ಕೆ ಆ ಜಾಲಿ ಅನ್ನೋದು ಬಂತು. ಕತೆ ಹುಟ್ಟಿದ್ದೆಲ್ಲ ಈ ಥರ ಸನ್ನಿವೇಶಗಳಲ್ಲಿ ಹೆಂಗೆ ಫುಲ್ ರಿಲೇಟಬಲ್ ಕತೆನೇ ತೊಗೊಂಬಂದಿರೋದು. ಸಮಥಿಂಗ್ ನಾಟ್ ತುಂಬ ಔಟ್ ಆಫ್ ದ ಬಾಕ್ಸ್ ಏನಿಲ್ಲ. ಓಕೆ, ಜಾಲಿ ಕತೆ ಹೇಗೆ ಅನ್ನೋದು ಗೊತ್ತಾಯಿತು. ಆದರೆ ಈ ಒಂದು ಜಾಲಿ ಸಿನಿಮಾದಲ್ಲಿ ಹುಡುಗ ಹೇಗೆ ಅಂದರೆ ಎಷ್ಟರ ಮಟ್ಟಿಗೆ ಜಾಲಿ ಆಗಿರ್ತಾನೆ, ಅದು ಹೊರಗಿನ ಪ್ರಪಂಚದ ಯುವಕರ ಮನಸ್ಸಿಗೆ ಹೇಗೆ ತಟ್ಟುತ್ತೆ ಅಂತ. ಈಗ ಫುಲ್ ಜಾಲಿ ಆಗಿರ್ತಾರೆ, ಒಂದು ಘಟನೆ ಸಂಭವಿಸಿದಾಗ ಹೇಗೆ ಆತ ರೆಡಿ ಆಗ್ತಾನೆ, ನೀವು ಯಾವ ಮೂಲಕ ಒಂದು ರೆಡಿ ಆಗಬೇಕು, ಹೇಗೆ ಅವರಿಗೆ ಧೈರ್ಯ ತುಂಬಬೇಕು ಅನ್ನೋದು ಮೆಸೇಜ್ ಇದೆ ಅಂತ. ಹೌದು, ಅಂದರೆ ಇವಾಗ ಸಡನ್ನಾಗಿ ಹೋಗ್ತಾ ಇರೋದೊಂದು ಪ್ಲೇನ್ ಕ್ರ್ಯಾಶ್ ಆಗೋದ್ರೆ ಏನು ಪ್ಯಾರಾಶೂಟ್ ಹಾಕ್ಕೊಂಡು ಎಗಿರ್ಬೇಕಾ, ಇಲ್ಲಾಂದರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ವಲ್ಲ. ಬಟ್ ಆ ಒಂದು ಸ್ಮಾಲ್ ಇನ್ಸ್ಟಿಂಕ್ಟ್ಸ್ನ ನಮಗೇನೋ ಒಂದು ದಾರಿ ಇರುತ್ತೆ. ಹೌದು, ಪ್ಯಾರಾಶೂಟ್ ಅಲ್ಲಿದೆ, ನಾವು ಎತ್ಕೊಂಡು ಇವಾಗಲೇ ಯಾರಾದ್ರೆ ನಾವು ಸೇಫ್ ಆಗ್ತೀರಿ, ಎಲ್ಲನೂ ಒಂದು. ಸೊ ಈ ಥರ ಒಂದು ನಾರ್ಮಲ್ ಜಾಲಿಯಾಗಿ ಹೋಗ್ತಾರೆ. ಅವನ ಲೈಫಲ್ಲೂ ಒಂದು ಆಕ್ಸಿಡೆಂಟ್ ಆದಾಗ ಹೌ ಯು ವಿಲ್ ಸರ್ವೈವ್ ಅಂತ. ಎಲ್ಲ ಲೈಫಲ್ಲೂ ಅಟ್ಲೀಸ್ಟ್ ಕಷ್ಟಗಳು ಇಲ್ದಿರೋ ಮನುಷ್ಯನೇ ಇರಲ್ಲ. ಮನುಷ್ಯ ಅಂದಮೇಲೆ ಕಷ್ಟ ಬಂದೇ ಬರುತ್ತೆ. ಅದನ್ನ ಫೇಸ್ ಮಾಡೋದು ಹೇಗೆ, ಯಾವುದೇ ಒಂದು ಅದರಲ್ಲಿ ಇಲ್ಲಿ ರಿಲೇಷನ್ಶಿಪ್ಪೇ ಇವಾಗ ನಮಗೆ ಅದಕ್ಕಿಂತ ಸುಮಾರು ಕಷ್ಟಗಳಿರುತ್ತೆ. ಅದೆಲ್ಲ ನಮ್ಗೆ ಎಫೆಕ್ಟ್ ಆಗಲ್ಲ. ಈ ರಿಲೇಷನ್ಶಿಪ್ ಅಂದರೆ ಯಾವುದೇ ನನ್ನ ಅಂದರೆ ಲವರ್ ಅಂತಲೇ ಹೇಳ್ತಿಲ್ಲ, ತಂದೆ ಮಕ್ಕಳಾಗಿರ್ಬೋದು, ಇಲ್ಲಾಂದರೆ ಬ್ರದರ್ ಸಿಸ್ಟರ್, ಫ್ರೆಂಡ್ಶಿಪ್ಪು, ಇವೆಲ್ಲನೂ. ಯಾಕಂದರೆ ಅದೇ ಒಂದು ನಮ್ಮ ಎಮೋಷನಲ್ ಡ್ರೈವ್ ಮಾಡ್ತಾ ಇರುತ್ತೆ ಫೋರ್ಸು. ಈ ಎಮೋಷನ್ ಏನಾದರೂ ಬ್ರೇಕ್ ಆದರೆ ನಮ್ಗೆ ಇನ್ನು ಬೇರೆದೆಲ್ಲ ಫಿನಾನ್ಷಿಯಲಿ ಕೂಡ ಅಷ್ಟು ಎಫೆಕ್ಟ್ ಆಗಿರಲ್ಲ. ಆ ಎಮೋಷನಲ್ ಬ್ರೇಕ್ ಡೌನ್ ತುಂಬ ಮನುಷ್ಯನ ಎಲ್ಲಿಗೋ ಕುಗ್ಸ್ಬಿಡುತ್ತೆ. ಆ ಕುಗ್ಗಬಾರ್ದು, ಎಲ್ಲಿಗೋ ಏನೋ ಒಂದು ದಾರಿ ಇಟ್ಕೊಂಡು ಹೋಗ್ತಾ ಇರ್ತೀರಿ. ಕುಗ್ದಿರೋ ಹೋಗಬೇಕು, ಈ ಥರ ಆಗ್ತವೆ ಅನ್ನೋದಕ್ಕೆ ನಮ್ಮ ಸಿನಿಮಾದಲ್ಲಿ ಒಂದು ಪಾರ್ಟ್ನ ತೊಗೊಂಡಿರ್ತೀರಿ, ಒಂದು ರಿಲೇಷನ್ಶಿಪ್ ಪಾರ್ಟ್ನ. ಸೊ ದಟ್ ವುಡ್ ಬಿ ದ ಸ್ಟೋರಿ ಲೈನ್.